ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ಇವತ್ತು ಲೆಮನ್ ಸೂಪ್ ಮಾಡ್ತಾ ಇದ್ದಾರೆ. ಈಗ ಬೆಣ್ಣೆ ಹಾಕ್ಕೊಂಡಿದ್ದಾರೆ. ಈಗ ಬೆಳ್ಳುಳ್ಳಿ ಜಜ್ಜಿರೋ ಅಂತ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದಾರೆ, ಗಾರ್ಲಿಕ್ಕು. ಬೆಳ್ಳುಳ್ಳಿ ಫ್ರೈ ಆದಮೇಲೆ ಇದನ್ನು ಹಾಕ್ಕೊತಾರೆ. ಕರಿಬೇವು ಸೊಪ್ಪು, ಚಕ್ಕೆ ಮತ್ತು ಎಲೆ ಮತ್ತು ಸೋಂಪು ಮತ್ತು ಏಲಕ್ಕಿ ಬುಡ್ಡೆ ಇದನ್ನೆಲ್ಲ ಹಾಕೋಣಂಥದ್ದು. ಪಲಾವ್ ಸಾಮಾನೆಲ್ಲ ಸೇರಿಸ್ಕೊಂಡಿದ್ದಾರೆ, ಲವಂಗ ಹಾಕ್ಕೊಂಡಿದ್ದಾರೆ. ಇದನ್ನೆಲ್ಲ ಈಗ ಹಾಕ್ಕೊತಾರೆ ನೋಡಿ. ಪಲಾವ್ ಸಾಮಾನೆಲ್ಲ ಈಗ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದಾರೆ. ಶುಂಠಿ ಹಾಕ್ಕೊತಾ ಇದ್ದಾರೆ, ಜಿಂಜಾರು, ಹಸಿಮೆಣಸಿನ್ಕಾಯಿ, ಚಿಲ್ಲಿ, ಗ್ರೀನ್ ಚಿಲ್ಲಿ ಕುಟ್ಟಿರೋ ಅಂಥದ್ದು ಇದು. ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದಾರೆ. ಕಾಳು ಮೆಣಸು ಪೌಡರ್ ಈ ಮೂರು ಅಷ್ಟೇನಾ? ಓಕೆ, ಹಾಕ್ಕೊಳ್ಳಿ ಸರ್. ಮೈದಾ ಹಾಕ್ಕೊಳ್ಳಿ. ಮೈದಾ ಹಾಕ್ಕೊಂಡು ಇದ್ದಾರೆ ಈಗ ನೋಡಿ. ಕಾರ್ನ್ಫ್ಲೋರ್ ನೋಡಿ, ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದಾರೆ ಈಗ. ಸಕ್ಕರೆ ಹಾಕ್ಕೊತಾ ಇದ್ದಾರೆ, ಶುಗರು. ನೋಡಿ, ಈಗ ಒಂದು ಬಕೆಟ್ ನೀರು ಹಾಕ್ಕೊಂಡಿದ್ದಾರೆ. ಮತ್ತೆ ಬಾಟಲ್ ನೀರು ಹಾಕ್ತಾ ಇದ್ದಾರೆ, ಬಿಸ್ಲರಿ ನೀರು. ನೋಡಿ, ಬಿಸ್ಲರಿ ನೀರು ಹಾಕ್ಕೊತಾ ಇದ್ದಾರೆ. ಕೊರೆಂಡರ್ ಸೂಪ್ ಅನ್ನೋದು ಇನ್ನೂ ಕುದಿ ಬಂದಿಲ್ಲ. ಆಲ್ಮೋಸ್ಟ್ ಒಂದು 10 ರಿಂದ 15 ನಿಮಿಷ ಆಗಿದೆ. ಈಗ ಕುದಿ ಬಂದಮೇಲೆ ಇದನ್ನು ಶೋಧಿಸ್ಕೊತಾರಂತೆ. ನೋಡಿ, ಇದು ಆಲ್ಮೋಸ್ಟು ಆಗಿದೆ. ಈಗ ಆಫ್ ಮಾಡ್ಕೊಂಡಿದ್ದಾರೆ. ಇದು ಫುಲ್ಲು ಕುದ್ದಿದೆ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಕುದಿಸ್ಕೊಂಡಿದ್ದಾರೆ. ಕುದಿದಾದ್ಮೇಲೆ ಈಗ ಆಫ್ ಮಾಡಿಕೊಂಡು ಈಗ ನೆಕ್ಸ್ಟು ಇದನ್ನು ಫಿಲ್ಟ್ರ್ ಮಾಡ್ಕೊತಾರೆ. ಈಗ ಇದನ್ನು ಒಂದು ವೈಟ್ ಬಟ್ಟೆಯಲ್ಲಿ ಹಾಕಿ, ತೆಳ್ಳಕ್ಕಿರೋ ಒಂದು ಬಟ್ಟೆಯಲ್ಲಿ ಹಾಕ್ಕೊಂಡು ಈಗ ಫಿಲ್ಟ್ರ್ ಮಾಡ್ಕೊತಾ ಇದ್ದಾರೆ. ಅದರಲ್ಲಿ ಹಾಕಿರೋ ಅಂಥದ್ದು ಮಿಶ್ರಣ ಎಲ್ಲನೂ ಈಗ ಅದನ್ನು ಫಿಲ್ಟ್ರ್ ಮಾಡಿ ಸೂಪ್ ಮಾಡ್ಕೊಳೋ ಅಂಥದ್ದು. ಕೊರೆಂಡರ್ ಸೂಪ್ ಅನ್ನೋದು ರೆಡಿ. ಕೊರೆಂಡರ್ ಸೂಪ್ ರೆಡಿ ಆಗಿದೆ ನೋಡಿ. ಬನ್ನಿ ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ಬಿಟ್ಟು ಹೇಳ್ತೀನಿ. ವಾವ್, ಸಕ್ಕತ್ತಾಗಿದೆ.
ನೋಡಿ ಈ ಮದುವೆಯಲ್ಲಿ ಮಾಡೋ ಅಂಥದ್ದು ಪ್ರತಿಯೊಂದೂ ಒಂದು ಯೂನಿಕ್ ಆಗಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಕ್ಕತ್ತಾಗಿದೆ. ಈ ಟೇಸ್ಟ್ ನಾನು ನಿಜವಾಗ್ಲೂ ಮನೇಲಂತೂ ಎಲ್ಲಿ ಮಾಡಿರೋದಂತೂ ನಾನು ನೋಡೇ ಇಲ್ಲ ನಿಜವಾಗ್ಲೂ. ಆದರೆ ಇಲ್ಲಿ ಮದುವೆಗಳಲ್ಲಿ ತುಂಬಾ ವೆರೈಟಿ, ಸಾವಿರಾರು ಒಂದು ರೆಸಿಪಿಗಳನ್ನ ಮಾಡ್ತಾ ಇದ್ದಾರಂತ ಇವರು. ಅವ್ರ ಓನರ್ ಹತ್ರ ಈಗಲೇ ಜಸ್ಟ್ ಮಾತಾಡಿದೆ, ಸಾವಿರಾರು ರೆಸಿಪಿಗಳನ್ನ ಮಾಡ್ತಾರೆ ಸರ್, ಇಂಥ ಎಷ್ಟು ಇದೆ ಅಂತ ಬಿಟ್ಟು ಹೇಳಕ್ಕೆ ಹೋದರೆ ಆಲ್ಮೋಸ್ಟ್ 1 ರಿಂದ 2 ಅವರ್ ಹೇಳಬೇಕು. ಆ ಥರ ಅಷ್ಟೊಂದಿದೆ ಅಂತ ಹೇಳಿದ್ರು. ಅಯ್ಯೋ ನಿಜವಾಗ್ಲೂ ಈ ಥರ ಟೇಸ್ಟ್ಗಳು ಮಾಡ್ತಾ ಇದ್ರಂತೂ. ಸೂಪು ನಿಜವಾಗ್ಲೂ ಸೂಪರಾಗಿದೆ. ಕೊರಿಯಂಡರ್ ಸೂಪು ನಿಮ್ಗೆ ಹೆಂಗೆ ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ. ಅಂದರೆ ಟೇಸ್ಟ್ ಮಾತ್ರ ಯೂನಿಕ್ ಆಗಿದೆ ಎಲ್ಲ ಪ್ರತಿಯೊಂದು ಅಡುಗೆಗಳು. ವಾವ್, ಸಕ್ಕತ್ತಾಗಿದೆ. ತಪ್ಪದೆ ಈ ಥರ ರೆಸಿಪಿಗಳನ್ನ ನಿಮ್ಮ ಮನೆಯಲ್ಲಿ ದಯವಿಟ್ಟು ನೀವು ಟ್ರೈ ಮಾಡಿದ್ರೇ ನಿಮಗೆ ಈ ಟೇಸ್ಟ್ ಅನ್ನೋದು ಗೊತ್ತಾಗೋದು. ದಯವಿಟ್ಟು ಟ್ರೈ ಮಾಡಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಈವ್ನಿಂಗ್ ಟೈಮ್ಸಲ್ಲಿ ಏನಾದರೂ ಮಾಡ್ಕೊಂಡು ಕುಡಿಬೇಕಂತಂದರೆ ಈ ಥರ ಮಾಡ್ಕೊಂಡು ಕುಡೀರಿ. ಸೂಪರ್. ನೋಡಿ ಈ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ನೋಡಿ ಆಗಿದೆ, ಇದು ಪನ್ನೀರ್ ಬಜ್ಜಿ ಅನ್ನೋದು ಕಂಪ್ಲೀಟ್ ಆಗಿದೆ.